ಫಸ್ಟಿಗೆ ಸಪ್ರೇಟ್ ಹೂವೆಲ್ಲ ಎತ್ಕೊಂಡ್ಬಿಡು ಆಯಿತಾ. ಹಳೆ ಹೂವೆಲ್ಲ ತೆಗೆದು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಹಾಕ್ಬಿಡ, ಪಾಪು ಕೆಳಗೆ ಹಾಕ್ಬಿಡ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನಚರಿ ಹೇಗಿತ್ತು ನಮ್ಮದು ಅನ್ನೋದು ಈ ವಿಡಿಯೋದಲ್ಲಿರುತ್ತೆ. ಈಗ ನಮ್ಮ ತಂಗಿ ಮಗಳು ಊರಿಂದ ಬಂದಿದ್ದಾಳಲ್ವ ರಜಕ್ಕೆ ಅಂತ, ನಾನೇ ಎಲ್ಲ ಪೂಜೆ ಎಲ್ಲ ಮಾಡ್ತೀನಿ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಬೆಳಗ್ಗೆನೇ ಎದ್ಬಿಟ್ಟು ಪರವಾಗಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಕೊಟ್ಟರು ಅವಳು ಕ್ಲೀನಾಗಿ ಮಾಡ್ತಾಳೆ. ಈಗ ರಜೆ ಇದ್ದಾಗೆಲ್ಲ ಮಕ್ಕಳಿಗೆ ಸ್ವಲ್ಪ ನಾವು ಕೆಲಸ ಮಾಡೋದಕ್ಕೆ ಬಿಟ್ಟರೆ ಅವರು ಸ್ವಲ್ಪ ಕೆಲಸ ಕಲ್ತಂಗೂ ಆಗುತ್ತೆ ಮತ್ತು ಅವ್ರಿಗೆ ಟೈಮ್ ಪಾಸು ಆಗುತ್ತೆ. ಏಕೆಂದರೆ ತುಂಬಾ ಬಿಸಿಲಿದೆ, ಆಚೆ ಆಟ ಆಡೋದಕ್ಕೆ ಬಿಡೋಕ್ಕೂ ಆಗೋದಿಲ್ಲ. ಒಳಗಡೆನೇ ಇರ್ರಿ ಅಂದರೆ ಆ ಮಕ್ಕಳಿಗೂ ತುಂಬಾ ಕಷ್ಟ ಆಗುತ್ತೆ. ಇಲ್ಲಾಂದರೆ ಬರೀ ಮೊಬೈಲು ಅಥವಾ ಬರೀ ಟಿ ವಿ ನೋಡ್ಕೊಂಡು ಕೂತ್ಬಿಡ್ತಾರೆ. ಈ ಥರ ಚಿಕ್ಕ ಪುಟ್ಟ ಕೆಲಸಗಳಲ್ಲೆಲ್ಲ ಮಾಡ್ತೀವಿ ಅಂತ ಆಸಕ್ತಿ ತೋರಿಸಿದ್ರೆ ಅವ್ರಿಗೂ ಸ್ವಲ್ಪ ಫ್ರೀ ಬಿಡಬೇಕು ನಾವು. ಅವಾಗೆಲ್ಲ ಕೆಲಸನೂ ಕಲ್ತ್ಕೊತಾರೆ, ನಮಗೂ ಸ್ವಲ್ಪ ಈಸಿನೂ ಆಗುತ್ತೆ. ಅವಳು ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ಲು. ನಾನು ಸ್ವಲ್ಪ ಹೇಳ್ಕೊಡ್ತಾಯಿದ್ದೆ, ಹಾಗೆ ಎಲ್ಲ ರೆಡಿ ಮಾಡ್ತಾಯಿದ್ಲು. ಒಂದು ಒಣ ಬಟ್ಟೆ ತೊಗೊಂಡ್ಬಿಟ್ಟು ದೇವ್ರ ಮನೆ ಎಲ್ಲ ಫಸ್ಟು ದೇವ್ರ ಮನೆ ಹೊರಿಸೋ ಬಟ್ಟೆಯಲ್ಲಿ ನೀಟಾಗಿ ಹೊರ್ಸ್ಕೊತಾ ಇದ್ದಾಳೆ. ಅದಾದಮೇಲೆ ಆ ಬಟ್ಟೆನ ತೊಳೆದ್ಬಿಟ್ಟು ಮತ್ತೆ ಹೊರಿಸ್ಕೊ ಅಂತ ಹೇಳಿದೆ. ನಾನು ಹೇಗೆ ಹೇಳಿದ್ದೆ ಆ ಥರನೇ ಕೆಲಸ ಮಾಡ್ತಾಯಿದ್ಲು ಅವಳು. ನೆಕ್ಸ್ಟು ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ತಿಂಡಿಗೆಲ್ಲ ಹಾಗೆ ರೆಡಿ ಮಾಡ್ಕೊತ ಮತ್ತು ಅವಳಿಗೆ ಏನು ಬೇಕು, ಡೌಟ್ ಏನಿದೆ, ಅವಳಿಗೆ ಏನೇನು ಮಾಡಬೇಕು ಅಂತ ಕೇಳ್ತಾ ಇದ್ಲು. ಅದನ್ನು ಹೇಳ್ತಾ ಹಾಗೆ ನಾನು ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಒಟ್ಟಿಗೆ ನಂದು ತಿಂಡಿನೂ ರೆಡಿ ಆಯಿತು. ಅಷ್ಟೊತ್ತಿಗೆ ಇಲ್ಲಿ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆನೂ ಆಯಿತು. ದೇವ್ರ ಮನೆಯೆಲ್ಲ ಒರೆಸಾದ್ಮೇಲೆ ಚಿಕ್ಕದೊಂದು ರಂಗೋಲಿನೂ ಹಾಕ್ಕೊತಾ ಇದ್ದಾಳೆ. ಅವಳಿಗೆ ಇನ್ನೂ ರಂಗೋಲಿ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ, ಆದರೆ ಹಾಕ್ಕೊತೀನಿ ಅಂತ ಹೇಳಿದ್ಲು ಅವಳು. ಆದರೆ ಪರವಾಗಿಲ್ಲ, ಕಲ್ತ್ಕೊಂತಾರಲ್ವ, ಹೇಗೆ ಬಿಟ್ಟರು ಪರವಾಗಿಲ್ಲ ಅಂತೇಳಿ ನಾನು ಸರಿ ನೀನೇ ಹಾಕೋ ಅಂತ ಹೇಳಿ ಬಿಟ್ಬಿಟ್ಟೆ. ಇನ್ನು ನೋಡಿ, ಈ ಥರ ಹೂವು ಚಿಕ್ಕದೊಂದು ಹೂವು ಬಿಡಿಸ್ಕೊಂಡಿದ್ದಾಳೆ. ಮತ್ತು ಬಾಗಿಲಿಗೆಲ್ಲ ಹಾಕ್ಕೊತಾ ಇದ್ದಾಳೆ. ಒಳಗಡೆ ಕೂತು ರಂಗೋಲಿ ಹಾಕ್ತಾಯಿದ್ಲು. ನಾನು ಹೇಳಿದೆ ಒಳಗಡೆಯಿಂದ ಕೂತು ರಂಗೋಲಿ ಹಾಕ್ಬಾರ್ದು ಹೊಸ್ಲಿಗೆ, ಈಚೆ ಬಂದು ಈಚೆ ಕಡೆಯಿಂದ ಕುತ್ಕೊಂಡು ಹಾಕೊಳ್ಳಪ್ಪ ಅಂತ. ಹಾಗೆ ಬಂದು ಈಚೆ ಕಡೆಯಿಂದ ಕುತ್ಕೊಂಡು ರಂಗೋಲಿನ ಹಾಕ್ಕೊತಾ ಇದ್ದಾಳೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಚಿಕ್ಕ ಚಿಕ್ಕ ಕೆಲಸಗಳನ್ನ ಬಿಟ್ಟಾಗ ನಾವು ಸ್ವಲ್ಪ ಪರವಾಗಿಲ್ಲ, ನಮ್ಗೆ ಇನ್ನೊಂದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ನಾವು ಇನ್ನೊಂದು ದಿನ ಕ್ಲೀನ್ ಮಾಡೋಕ್ಕೆ ಹೋದಾಗ ಪರವಾಗಿಲ್ಲ, ಆದರೂ ಕೆಲಸ ಕಲಿತಾರೆ. ಬಟ್ ಅವರು ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದಾಗ ಕೆಲಸ ಮಾಡೋದಕ್ಕೆ ಬಿಟ್ಬಿಡಬೇಕು. ಈಗ ನಾವು ಫೋರ್ಸ್ ಮಾಡಿ ಕೆಲಸ ಮಾಡಿ ಅಂತ ಹೇಳೋದಕ್ಕಿಂತ ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ ನೋಡಿ ಕೆಲಸ ಮಾಡೋಕ್ಕೆ, ಯಾವಾಗ ಬಿಡಬೇಕು. ಹೇಗೆ ಮಾಡಿದರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗಿ ಮಾಡ್ಕೋಬೇಕು ನಾವು. ಸ್ವಲ್ಪ ಅವಾಗ ಚಿಕ್ಕ ಮಕ್ಕಳಲ್ವಾ, ಚಿಕ್ಕದಾಗಿ ಹಿಂಗೆ ರಂಗೋಲಿ ಹಾಕ್ಕೊಂಬಿಟ್ಟು ಪೂಜೆ ಎಲ್ಲ ಮಾಡಿದ್ಲು. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೊಸ್ಲಿಗೆ ಮಾಮೂಲಿ ದೇವರಿಗೆ ಹೂವೆಲ್ಲ ಇಟ್ಬಿಟ್ಟು ದೀಪ ಎಲ್ಲ ಹಚ್ಕೊತಾಳೆ ಅವಳು. ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಳೆ. ಅವ್ರ ಮನೇಲಿ ಅವಳಿಗೆ ಮಾಡಿ ಅಭ್ಯಾಸ ಇದೆ. ಸಂಜೆ ಎಲ್ಲ ಪೂಜೆ ಮಾಡ್ತಿರ್ತಾರೆ. ಸಂಜೆ ಬೆಳಗ್ಗೆ ಎಲ್ಲ ನೀಟಾಗಿ ಮಾಡಿ ಬಿಟ್ಟಿದ್ರು ದೊಡ್ಡವರು, ಸಂಜೆ ಟೈಮ್ ಅವ್ರು ಮಾಡ್ತಿರ್ತಾರೆ. ಹಂಗಾಗಿ ಅಭ್ಯಾಸ ಇದೆ. ನಾನು ಅದಕ್ಕೆ ತೋರಿಸ್ತಾ ಇದ್ದೆ, ಅರಿಶಿನ ಕುಂಕುಮ ಈಗ ಹಚ್ಕೋಬೇಕು, ಮೇಲಿಂದ ಬಳಿಬಾರ್ದಪ್ಪ ಅಂತೇಳಿ ತೋರಿಸ್ದೆ. ಆಮೇಲೆ ಮತ್ತೆ ಹಂಗೆ ಹಚ್ಕೊಂಡ್ಲು. ಶಿವ 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 ಶಿವನೇ, ಹರ 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 ಹರನೇ. ಯಾಕೋ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿ ತಾಳ, ಎಡವಿಸಿ ತಾಳ. ಶಿವ 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 ಶಿವನೇ, ಹರ 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 ಹರನೇ. ಡಮ 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 ಡಮನೆ. ಕೇಳೋ ಮಾದೇವ ಮನ್ಸನ ಜೀವ, ನೀ ದುಡಿಸಿಕೊ ಆಡ್ಯಾಕ ಡಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಹಣ್ಣು ತಂದೆ ಕಣ್ಣು ನೀನು ತಂದೆ, ನಾನು ಅಳಲಿಲ್ಲ ತಂತ. ತಲೆ ಸ್ನಾನ ಮಾಡಿತ್ತು ಜಾನು, ಹಾಗಾಗಿ ಕೂದಲೆಲ್ಲ ಹೊರಿಸ್ಕೊಟ್ಬಿಟ್ಟು ರೆಡಿ ಆಗ್ತಾಳೆ ಅವಳು. ತಲೆ ಎಲ್ಲ ಬಾಚ್ಕೊಳೋದು, ಸ್ವಲ್ಪ ಚಿಕ್ಕ ಪುಟ್ಟದಾಗಿ ಒಂದೊಂದು ಜುಟ್ಟು ಹಾಕ್ಕೊಳೋದು, ಮೇಲೆ ಬಾಚ್ಕೊಂಡ್ಬಿಟ್ಟು ಕ್ಲಿಪ್ಗಳನ್ನ ಹಾಕ್ಕೊಳೋದು, ಈ ಥರದ್ದೆಲ್ಲ ಬಾಚ್ಕೊತಾಳೆ.
ಮುಖಕ್ಕೆಲ್ಲ ಹಚ್ಕೊಂಡು ರೆಡಿಯಾಗಿ ಬಂದು ಬಾರಮ್ಮನೇನು ಅಂತೇಳಿ ಅಷ್ಟೊತ್ತಿಗೆ ನಾನು ಪಲ್ಯ ಚಟ್ನಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ದೋಸೆ ಹಾಕ್ಕೊಟ್ಟು ತಿಂಡಿನೂ ಕೊಟ್ಟೆ. ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ಅವಳು ತುಂಬ ದಿವಸದಿಂದ ಕೇಕ್ ಮಾಡಿಕೊಡು ಅಂತ ಕೇಳ್ತಾ ಇದ್ಲು, ಬಂದ್ಕಿಂತ ಕೇಕ್ ಮಾಡು ಅಂತೇಳಿ. ನಾನು ಅವಳು ತಂಗಿಯು ಬರೋದಿತ್ತು ಊರಿಂದ, ಒಟ್ಟಿಗೆ ಬಂದಮೇಲೆ ಮಾಡಿಕೊಟ್ರಾಯ್ತು ಅಂತೇಳಿ ಮಾಡಿರಲಿಲ್ಲ, ಬಂದಮೇಲೆ ಮಾಡೋಣ ಅಂತೇಳಿ. ಹಾಗೆ ಸ್ವಲ್ಪ ಟೈಮ್ ಅಷ್ಟು ಕಲ್ಲಂಗಡಿ ಹಣ್ಣಿತ್ತು, ಹಾಗೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕೇಳ್ತಾ ಇದ್ಲು. ಜ್ಯೂಸ್ ಮಾಡಿಕೊಟ್ಬಿಟ್ಟು ಈಗ ಕೇಕ್ ರೆಡಿ ಮಾಡಿ ಇಟ್ಬಿಡೋಣ ಅಂತೇಳಿ. ಇದು ಸಂಜೆ ಆಗಿತ್ತು ಆಲ್ರೆಡಿ. ಸಂಜೆ ಕೇಕ್ ಮಾಡ್ತಾ ಇರೋದು ನಾನು. ಕೇಕ್ ಮಾಡಿಬಿಡೋಣ ಅಂತೇಳಿ ಹಾಗೆ ಒಟ್ಟಿಗೆ ಒಂದು ಕಡೆ ಅಡುಗೆ ಮಾಡ್ಕೊತ ಈ ಕೇಕ್ನು ಒಂದು ಕಡೆ ರೆಡಿ ಮಾಡ್ಕೊತ ಮಾಡಿಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ದೆ ನಾನಿಲ್ಲಿ. ಚಾಕ್ಲೇಟ್ ಕೇಕಿಗೆ 1 ಕಪ್ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಮೈದಾ ಹಿಟ್ಟು ಬೇಡ ಅನಿಸ್ತವರು ಗೋಧಿ ಹಿಟ್ಟನ್ನು ತೊಗೋಬೋದು. 1 ಕಪ್ ಮೈದಾ ಹಿಟ್ಟು ಮತ್ತು ಇದು ಚಾಕ್ಲೇಟ್ ಕೋಕೋ ಪೌಡ್ರ್ ತರಿಸಿದ್ದೆ. ಕೋಕೋ ಪೌಡ್ರ್ ತರಿಸ್ಕೊಂಡಿದ್ದೆ ನಾನು. ಅದರಲ್ಲಿ 1/4 ಬೌಲು ಕೋಕೋ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1/4 ಕಪ್ ಕೋಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ಬರೀ ಚಾಕ್ಲೇಟ್ ಕೇಕ್ ಬೇಡ ಅಂದರೆ ಕೋಕೋ ಪೌಡ್ರ್ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಹಾಕ್ಬಿಟ್ಟು ಮಾಡಿದರೆ ನಾರ್ಮಲ್ ಕೇಕ್ ಆ ಥರ ನಾರ್ಮಲ್ ಕೇಕ್ ಆಗುತ್ತೆ. ನಮಗೆ ಇಲ್ಲಿ ಚಾಕ್ಲೇಟ್ ಕೇಕ್ ನಾವು ಚಾಕ್ಲೇಟ್ ಐಸ್ ಕೇಕ್ ಮಾಡೋಣ ಅಂತೇಳಿ ನಾನು ಕೋಕೋ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 1/4 ಟೀ ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಇದು ಸ್ವಲ್ಪ ಒಂದು ಪಿಂಚಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 1/4 ಬೌಲು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಇದು ಇವಾಗ ಮೊಸರು ಹಾಕೋಕ್ಕಿಂತ ಮುಂಚೆ ನೀವು ಶುಗರ್ ಹಾಕ್ಕೊಳ್ಳಿ. ನಿಮಗೆ ಸ್ವೀಟ್ನೆಸ್ಸಿಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ಒಂದು ಅರ್ಧ ಬೌಲಷ್ಟು ಶುಗರ್ ಪೌಡರ್ ಹಾಕಬೇಕು. ನಾನಿಲ್ಲಿ ಮರ್ತುಬಿಟ್ಟಿದ್ದೆ, ಲಾಸ್ಟಿಗೆ ಸೇರಿಸ್ಕೊಂಡಿದ್ದೀನಿ ನಾನು. ಹಾಕ್ಬಿಟ್ಟು ಮತ್ತು ಆ 1/4 ಬೌಲಷ್ಟು ಆಯಲ್ಲು, ಮನೇಲಿ ನಾವು ಅಡುಗೆಗೆ ಉಪಯೋಗಿಸ್ತೀವಲ್ಲ ನಾರ್ಮಲ್ ಆಯಿಲು, ಅದನ್ನು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಹಾಲಲ್ಲಿ ನಾನು ಕಲಿಸ್ಕೊತೀನಿ. ನೀವು ಮೊಸರು ಬದಲಾಗಿ ಮೊಟ್ಟೆ ಉಪಯೋಗಿಸ್ಬೋದು, ಮೊಟ್ಟೆ ಹಾಕ್ತೀನಿ ಅನ್ನೋರು. ಮೊಟ್ಟೆ ಹಾಕಿಬಿಟ್ಟು ಅದಕ್ಕೆ ಹಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ಮೊಟ್ಟೆ ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಯಾವಾಗಲೂ ಮೊಸರು ಹಾಕಿ ನಾನು ಕೇಕ್ಗಳನ್ನ ರೆಡಿ ಮಾಡ್ಕೊಳ್ಳೋದು. ಹಂಗಾಗಿ ನಾನು ಮೊಸರು ಹಾಕೋದೇ ಮಾಡ್ತಾಯಿದ್ದೀನಿ. ಅದೇ ಬೌಲಲ್ಲಿ ಒಂದು ಬೌಲ್ ಹಾಲು ತೊಗೊಂಡಿದ್ದು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ನಮಗೆ ಯಾವ ಅದಕ್ಕೆ ಬೇಕು ನೋಡ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೋಬೇಕು. ಒಟ್ಟಿಗೆ ಹಾಕೊಂಡ್ರೆ ಸ್ವಲ್ಪ ತೆಳುಗಾಗ್ಬಿಡುತ್ತೆ ಒಂದೊಂದ್ಸಲಿ. ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದು ಬೌಲ್ ಹಾಲು ತೊಗೊಂಡಿದ್ದೆ, ನನಗೆ ಅದೇ ಸಾಕಾಯಿತು. ಇನ್ನೊಂದು ಸರಿ ಕೇಕ್ ಮಾಡಿದಾಗ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ಹಾಕ್ಬಿಟ್ಟು ಇನ್ನೊಂದು ಸಪ್ರೇಟಾಗಿ ಬರೀ ಕೇಕ್ ವಿಡಿಯೋನೇ ಹಾಕ್ತೀನಿ. ಇವಾಗ ತುಂಬ ಕೇಳ್ತಾ ಇದ್ಲು ಅನ್ನೋದಕ್ಕೋಸ್ಕರ ಅರ್ಜೆಂಟಾಗಿ ಮಾಡಿದ್ದಲ್ವ, ಹಂಗಾಗಿ ಏನು ನಾನು ಕರೆಕ್ಟಾಗಿ ಮೆಜರ್ಮೆಂಟಿಂದೆಲ್ಲ ಇವಾಗೇನು ಏನು ಮೆನ್ಷನ್ ಮಾಡ್ತಾಯಿಲ್ಲ. ಹಾಗೆ ತೋರಿಸಿದ್ದನ್ನು ಸ್ವಲ್ಪ ಹಾಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಈಗ ಕಲಸಿಟ್ಟಾದ್ಮೇಲೆ ನಾನು ಒಂದು ಮೋಲ್ಡ್ ತೊಗೋಬೇಕು. ಮೋಲ್ಡ್ ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾವುದಾದ್ರು ದಪ್ಪ ತಳದ ಪಾತ್ರೆ ಇರುತ್ತಲ್ವ, ಆ ಥರ ಪಾತ್ರೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಸವರಬೇಕು. ಎಲ್ಲ ಕಡೆ ಸುತ್ತ ಸವರಿದರೆ ಅದು ಎಲ್ಲೂ ಅಂಟ್ಕೊಳೋದಿಲ್ಲ. ಕೇಕು ಬೇಕಾದಾಗ ಎಲ್ಲೂ ಅಂಟ್ಕೊಳೋದಿಲ್ಲ. ಇದು ಚೆನ್ನಾಗಿ ಸವರಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಇದು ಮೈದಾ ಹಿಟ್ಟು ಇರುತ್ತಲ್ವ, ಅದು ಪೌಡ್ರ್ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಅದನ್ನು ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಎಕ್ಸ್ಟ್ರಾ ಏನಿರುತ್ತೆ ನೋಡಿ ಮೈದಾ, ಅದನ್ನು ಮತ್ತೆಲ್ಲ ಒಂದು ತಟ್ಟೆಗೆ ಅದನ್ನು ಎಕ್ಸ್ಟ್ರಾ ತೆಗಿಬೇಕು. ಅಷ್ಟು ಇದೆಲ್ಲ ಮಾಡ್ಕೊಳೋಕ್ಕಿಂತ ಮೊದಲಾಗಿ ಒಂದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ನಾನು. ಒಂದು ಕಡೆ ಅಡುಗೆ ಮಾಡ್ತಾಯಿದ್ದೆ, ಇನ್ನೊಂದು ಕಡೆ ಕುಕ್ಕರ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಒಂದು 20 ನಿಮಿಷ ಮುಂಚೆನೇ ಅದನ್ನು ಚಿಕ್ಕ ಉರಿಲಿ ಕಾಯೋದಕ್ಕೆ ಇಟ್ಟಿರಬೇಕು. ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿರುತ್ತೆ ಅಷ್ಟೊತ್ತಿಗೆ. ಆಮೇಲೆ ಕೇಕಿಂದಿದ್ದನ್ನೆಲ್ಲ ಬ್ಯಾಟರ್ ರೆಡಿ ಮಾಡಿಬಿಟ್ಟು ಆ ಕುಕ್ಕರಲ್ಲಿ ಇಡೋ ಅಂಥದ್ದು. ಈಗ ಕಲಸಿಟ್ಟಿರೋವಂಥ ಕೇಕ್ ಬ್ಯಾಟರ್ನೆಲ್ಲ ಮೋಲ್ಡಿಗೆ ಹಾಕ್ತಾಯಿದ್ದೀನಿ. ಮೋಲ್ಡಿಗೆ ಇದನ್ನೆಲ್ಲ ಹಾಕ್ಬಿಟ್ಟು ಒಂದೆರಡು ಸರಿ ಮೇಲಿಂದ ಟಪ್ ಅಂತ ಈ ಥರ ಇದು ಮಾಡಬೇಕು. ಏನಾದ್ರು ಬಬಲ್ಸ್ ಇತ್ತು ಅಂದರೆ ಅದೆಲ್ಲ ನೀಟಾಗಿ ಸೆಟ್ ಆಗುತ್ತೆ. ಕುಕ್ಕರ್ ಕಾದಿತ್ತು, ಅದಕ್ಕೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಇವಾಗ ನಾನು ರೆಡಿ ಮಾಡಿ ಇಟ್ಟಿರೋಂಥ ಮೋಲ್ಡಿಗೆ ಹಾಕಿದ್ದೀನಲ್ವ ಕೇಕ್ ಬ್ಯಾಟರ್ನ, ಅದನ್ನ ಇಕ್ತಾಯಿದ್ದೀನಿ. ಅದು ಕೆಲವರು ಉಪ್ಪು ಹಾಕಿ ಸಹ ಉಪ್ಪಿನ ಮೇಲೆ ಇಟ್ಟು ಬೇಕ್ ಮಾಡ್ತಾರೆ. ನಾನು ಯಾವಾಗಲೂ ಹೀಗೆ ಮಾಡೋದು. ಒಂದು ಕುಕ್ಕರ್ನ ಅದಕ್ಕೆ ಅಂತಲೇ ಗಟ್ಟಿ ತಳದ ಕುಕ್ಕರ್ನ ಅದಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಕೇಕ್ ಮಾಡೋದಕ್ಕೆ ಅಂತಲೇ. ಒಂದು ಈ ಥರ ಒಂದು ಕೆಳಗಡೆ ಸ್ಟ್ಯಾಂಡ್ ಇಟ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಆ ಕೇಕಿನ ಬ್ಯಾಟರ್ ಹಾಕಿರೋವಂಥದ್ದು ಇಟ್ಬಿಡ್ತೀನಿ. ಬ್ಯಾಟರ್ ಎಲ್ಲ ರೆಡಿ ಮಾಡಿರ್ತೀನಲ್ವ ಮೋಲ್ಡು, ಅದನ್ನು ಇಟ್ಬಿಡ್ತೀನಿ. ಅಥವಾ ಪಾತ್ರೆಯಲ್ಲಿ ಮಾಡೋದಾದರೆ ಪಾತ್ರೆನ ಡೈರೆಕ್ಟಾಗಿ ಇದ್ರ ಮೇಲೆ ಇಟ್ಬಿಟ್ಟು ಬೇಕ್ ಮಾಡೋ ಅಂಥದ್ದು. ನಾನೊಂದು 20 ನಿಮಿಷ ಇದನ್ನು ಬೇಕ್ ಮಾಡ್ತೀನಿ. ಒಂದು 20 ನಿಮಿಷ ಒಂದು ಮೀಡಿಯಮ್ ಉರಿಯಲ್ಲಿ, ತುಂಬ ಹೈ ಫ್ಲೇಮಲ್ಲೂ ಇಕ್ಕಲ್ಲ, ತುಂಬ ಸಣ್ಣ ಫ್ಲೇಮಲ್ಲೂ ಇಕ್ಕಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 20 ನಿಮಿಷ ಓಪನ್ ಮಾಡೋದಿಲ್ಲ ನಾನು, ಹಾಗೇ ಬೇಕ್ ಮಾಡೋದು. 20 ನಿಮಿಷ ಆದಮೇಲೆ ಒಂದು ಸರಿ ತೆಗ್ದು ನೋಡ್ತೀನಿ, ಏನೇ ಬೆಂದಿದೆಯೋ ಅಥವಾ ಏನಾದ್ರು ಇನ್ನೂ ಬೇಯಬೇಕು ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೋಸ್ಕರ ಒಂದು 20 ನಿಮಿಷ ಅಥವಾ 15 ನಿಮಿಷ ಆದಮೇಲೆ ಚೆಕ್ ಮಾಡಿದ್ರೆ ಆಯಿತು. ಲಿಡ್ ಏನಿದೆ ನೋಡಿ, ನಾನು ಮುಚ್ಚುತ್ತಿರೋ ಲಿಡ್ಡಿಗೆ ನಾನು ಬೆಲ್ಟು ಮತ್ತು ವಿಷಲು ಎರಡನ್ನೂ ಹಾಕಿಲ್ಲ. ಅದನ್ನೆರಡನ್ನೂ ತೆಗ್ದುಬಿಟ್ಟು ಹಾಕ್ತಾಯಿದ್ದೀನಿ ಲಿಡ್ಡ. ಹಾಕ್ಬಿಟ್ಟು ಇವಾಗ ಬೇಕ್ ಮಾಡೋ ಅಂಥದ್ದು. ಒಂದು 15 ನಿಮಿಷ ಆದಮೇಲೆ ಮತ್ತೆ ತೋರಿಸ್ತೀನಿ ಒಂದ್ಸಲಿ ಹೇಗಾಗಿದೆ ಅಂತ.
ಇದು ಬೇಕಾಗೋದ್ರೊಳಗೆ ಕ್ರೀಮ್ನ ರೆಡಿ ಮಾಡಿ ಇಟ್ಬಿಡ್ತೀನಿ. ಕ್ರೀಮ್ನ ಒಂದು 15 ನಿಮಿಷ ಮುಂಚೆನೇ ರೆಡಿ ಮಾಡಿಟ್ರೆ ಚೆನ್ನಾಗೆ ಸೆಟ್ ಆಗುತ್ತೆ ಅದು. ನಾನಿಲ್ಲಿ ಇದನ್ನು ನಾನು ಎಲ್ಲಿ ತೊಗೊಂಡಿದ್ದು ಅಂದರೆ ಇದರಲ್ಲಿ ಮೀಶೋದಲ್ಲಿ ತೊಗೊಂಡಿದ್ದು. ಮೀಶೋದಲ್ಲಿ ಒಂದ್ಸರಿ ಆಫರ್ ಸೇಲ್ ಅಂತನೇನೋ ಬಿಟ್ಟಿದ್ರು ನಾನು. ಆವಾಗ ಎಲ್ಲ ಬೇಕಿಂಗ್ ಐಟಮ್ಸ್ ಏನಿರುತ್ತೆ ನೋಡಿ, ಮೆಜರ್ಮೆಂಟ್ ಕಪ್ಪು ಮತ್ತು ಆ ಮೋಲ್ಡ್ಸು ಮತ್ತು ಇನ್ನೊಂದು ಈ ಕ್ರೀಮ್ ಹಾಕುವಂಥ ಮೋಲ್ಡ್ಗಳು, ಈ ಎಲ್ಲ ಸೆಟ್ ಏನಿರುತ್ತೆ ನೋಡಿ ಟೋಟಲಾಗಿ ಅದನ್ನು ನಾನು ಕಮ್ಮಿಗೆ ಸಿಕ್ಕಿತ್ತು. ನಾನು ಟೋಟಲಾಗಿ ಅದನ್ನೆಲ್ಲ ಪರ್ಚೇಸ್ ಮಾಡಿದ್ದೆ ಒಂದ್ಸಲಿ. ತೊಗೊಂಡ್ಮೇಲೆ ನನಗೆ ತುಂಬ ಸಲಿನೇ ಯೂಸ್ ಆಗಿದೆ. ನಾನು ತುಂಬ ಸಲಿನೇ ಕೇಕ್ ಮಾಡಿದ್ದೀನಿ. ಕ್ರೀಮ್ ರೆಡಿ ಮಾಡ್ಕೊಳಕ್ಕೆ ನಾನು ಇಲ್ಲಿ ಇದನ್ನು ತೊಗೊಂಡಿದ್ದೀನಿ, ವಿಪ್ಪಿಂಗ್ ಪೌಡರ್ ತೊಗೊಂಡಿದ್ದೀನಿ. ನೀವು ವಿಪ್ಪಿಂಗ್ ಪೌಡರ್ ತೊಗೋಬೋದು ಅಥವಾ ವಿಪ್ಪಿಂಗ್ ಕ್ರೀಮ್ ತೊಗೋಬೋದು. ನನಗೆ ಯಾವಾಗಲೂ ಪೌಡ್ರ್ ಇಷ್ಟ ಆಗೋದು, ನಾನು ಪೌಡ್ರ್ ತೊಗೊತೀನಿ. ಇದು ಅದರ ಮೇಲೆ ಬರೆದಿರ್ತಾರೆ, ವಿಪ್ಪಿಂಗ್ ಪೌಡ್ರ್ ಡಬ್ಬದ ಮೇಲೇ ಬರೆದಿರ್ತಾರೆ ಅದಕ್ಕೆ ಎಷ್ಟು ml ಹಾಲು ಹಾಕಬೇಕು, ಅಥವಾ ಕೋಲ್ಡ್ ವಾಟರ್ ಹಾಕು ಸಹ ಮಾಡ್ಕೋಬೋದು. ನಾನು ಹಾಲು ಹಾಕಿ ಮಾಡ್ತಾಯಿದ್ದೀನಿ. ಒಂದು ಬೌಲ್ ಕಪ್ ಪೂರ್ತಿ ಏನಿತ್ತು ನೋಡಿ ವಿಪ್ಪಿಂಗ್ ಪೌಡ್ರು, ಅದು 100 ಗ್ರಾಮ್ ಇತ್ತು. ಅದಕ್ಕೆ ಅಷ್ಟೇ ಒಂದು 100 ಅಥವಾ 150 ml ಅಷ್ಟು ನಾನಿಲ್ಲಿ ಹಾಲು ಹಾಕ್ಬಿಟ್ಟು ಇದು ಕ್ರೀಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 3 to 4 ಮಿನಿಟ್ಸು ಈ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಚೆನ್ನಾಗಿ 3 4 ನಿಮಿಷ ಚೆನ್ನಾಗಿ ತಿರುಗಿಸ್ಬೇಕು. ಇದಕ್ಕೂ ಅಷ್ಟೇ, ಇವತ್ತು ಶುಗರ್ ಹಾಕೋದೇ ಮರ್ತುಬಿಟ್ಟಿದ್ದೆ. ಮತ್ತೆ ಆಮೇಲೆ ನೆನಪಿಸ್ಕೊಂಡು ಮತ್ತೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವತ್ತು ಯಾಕೋ ಕೇಕಿಗೂ ಮರ್ತುಬಿಟ್ಟು ಮತ್ತೆ ಲಾಸ್ಟಿಗೆ ಸೇರಿಸ್ಕೊಂಡೆ, ಕ್ರೀಮ್ಗೂ ಹಾಗೆ ಮಾಡಿ ಲಾಸ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾವು ಏನು ಹಾಕಿರ್ತೀವೋ ಅದನ್ನು ಕ್ವಾಂಟಿಟಿ ಅದಕ್ಕಿಂತ ಡಬ್ಬಲ್ ಆಗಿರುತ್ತಿದ್ದು. ಅಂದರೆ ಒಂದು 3-4 ನಿಮಿಷ ನಾವು ಇದನ್ನು ಚೆನ್ನಾಗಿ ಐ ಫ್ಲೇಮಲ್ಲೇ ಬ್ಯಾಟರ್ನ ರೆಡಿ ಮಾಡ್ತಾಯಿದ್ರು. ಈ ಥರ ಮಿಷಿನಲ್ಲಿ ತಿರುಗಿಸ್ತಾ ಇರಬೇಕು, ಅದನ್ನು ಒಂದೇ ಕಡೆ ಇರಬಾರ್ದು. ಈ ಥರ ಪೂರ್ತಿಯಾಗಿ ತಿರುಗಿಸ್ತಾನೇ ಇರಬೇಕು. ಡಬ್ಬಲ್ ಕ್ವಾಂಟಿಟಿ ಆಗುತ್ತಿದ್ದು. ಆದಾಗ ಇವು ರೆಡಿಯಾಗಿದೆ ಅಂತೇಳಿ ಆಮೇಲೆ ಹಿಂಗೆ ಎತ್ತಿ ತೋರಿಸ್ತೀನಿ ಒಂದು ನಿಮಿಷ. ಇವಾಗ ಎತ್ತಿ ತೋರಿಸ್ದಾಗ ಅದು ಬೀಳಬಾರ್ದು ಕೆಳಗೆ. ಅದಕ್ಕೆ ತಿಕ್ನೆಸ್ ಗೊತ್ತಾಗುತ್ತೆ ನಿಮಗೆ, ಗಟ್ಟಿ ಆಗಿರೋದು. ಕ್ರೀಮ್ ಬ್ಯಾಟರ್ ರೆಡಿ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಒಂದು 15 ನಿಮಿಷ, ಅದು ಸೆಟ್ ಆಗುತ್ತೆ. ಈ ಕಡೆ ಕೇಕ್ ಕೂಡ 20 ನಿಮಿಷ ಆಗಿತ್ತು, ಬೆಂದಿತ್ತು. ಒಂದ್ಸರಿ ಕೈಯಲ್ಲಿ ಈ ಥರ ಮುಟ್ಟು ನೋಡಿದೆ, ಏನು ಅಂಟುತ್ತಾ ಇರಲಿಲ್ಲ, ಪರ್ಫೆಕ್ಟಾಗಿ ಬೆಂದಿದೆ ಅನ್ನಿಸ್ತು ನನಗೆ. ಆವಾಗ ಒಂದು ಟೂತ್ ಪಿಕ್ ಇರುತ್ತಲ್ವ ಗೋಬಿದೆಲ್ಲ, ಅದನ್ನು ಒಂದು ನಿಂಗೆ ಹಿಟ್ಟು ನೋಡಬೇಕು, ಅದು ಪ್ರೆಸ್ ಮಾಡಿ ನೋಡಿದರೆ ನಮಗೆ ಅದಕ್ಕೇನು ಅಂಟಬಾರ್ದು. ಆವಾಗ ಅದು ಪರ್ಫೆಕ್ಟಾಗಿ ಕೇಕ್ ಬೇಕಾಗಿದೆ ಅಂತೇಳಿ. ಅಥವಾ ಒಂದು ಸ್ಪೂನ್ ತೊಗೊಳ್ಳಿ, ಸ್ಪೂನಲ್ಲಿ ನೋಡ್ಬೋದು ನೀವು ಪರ್ಫೆಕ್ಟಾಗಿ ಆಗಿದೆಯಾ ಇಲ್ಲ ಅಂತೇಳಿ ಗೊತ್ತಾಗುತ್ತೆ ನಿಮಗೆ. ಏನೂ ಅಂಟಿಲ್ಲ ಅಂದರೆ ಆಗಿದೆ ಅಂತೇಳಿ. ಅಷ್ಟೊತ್ತಿಗೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತಕ್ಷಣ ಅದರಿಂದ ಮೋಲ್ಡನ್ನು ಆಚೆ ತೆಗಿಬೇಕು. ತೆಗೆದ್ಬಿಟ್ಟು ಅದನ್ನು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಕಿ ಬಿಟ್ಬಿಡಬೇಕು. ನಮ್ಮದು ಊಟ ಎಲ್ಲ ಮುಗಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯೋ ಅಷ್ಟೊತ್ತಿಗೆ ಇದು ಕೇಕ್ ಕೂಡ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಗಿತ್ತು. ಆಮೇಲೆ ನಾನು ಅದನ್ನು ಒಂದು ಚಾಕುವಿಂದ ಸುತ್ತಲೂ ಒಂದ್ಸರಿ ಈ ಥರ ಒಂದು ಕಡೆಯಿಂದ ನಾವು ಈ ಥರ ಪ್ರೆಸ್ ಮಾಡ್ಕೊತ ಬಂದರೆ ಅದು ನೀಟಾಗಿ ಆರಾಮಾಗಿ ಬೀಳುತ್ತೆ, ಎಲ್ಲೂ ಹಿಡಿಯೋದಿಲ್ಲ ಕೇಕು. ಆಗ ಅದನ್ನ ಓಪನ್ ಮಾಡ್ಕೊಂಬಿಟ್ಟು ಮತ್ತು ಮೋಲ್ಡ್ ಮೇಲೆ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಮ್ಮಿನೇ ಮಾಡೋದ್ರಿಂದ ನಾನು ಓನ್ಲಿ 2 ಲೇಯರಾಗಿ ಕಟ್ ಮಾಡಿಬಿಟ್ಟು ಕ್ರೀಮ್ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಮಧ್ಯೆ ಒಂದು ಲೇಯರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿಲೇ ಮಾಡಿದರೆ ನೀವು 3 ಲೇಯರ್ ಬೇಕಾ 4 ಲೇಯರ್ ಬೇಕಾ ಆ ಥರ ಮಾಡ್ಕೋಬೋದು. ಚೆನ್ನಾಗಿ ಫ್ಲಫಿಯಾಗಿ ಕೇಕ್ ಬಂದಿತ್ತು. ಈಗ 2 ಪೀಸ್ ಮಾಡ್ಕೊಂಬಿಟ್ಟಿದ್ದನ್ನು ಇದಕ್ಕೆ ಶುಗರ್ ಸಿರಪ್ ರೆಡಿ ಮಾಡ್ಕೊಂಬಿಟ್ಟು ಶುಗರ್ ಸಿರಪ್ ಹಾಕಿ ಮತ್ತು ಕ್ರೀಮ್ ಏನು ರೆಡಿ ಮಾಡಿಟ್ಟಿದ್ದೆ ನೋಡಿ, ನಾನು ಕ್ರೀಮಲ್ಲಿ ಸಿಂಪಲಾಗಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಶುಗರ್ ಸಿರಪ್ಪನ್ನು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು. ಈಗ ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ ನಾನು, ಕೇಕಿಗೆ ಹಾಕೋದಕ್ಕೆ ಅಂತ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಅದನ್ನೇ ಒಂದು 2 ಟೀ ಸ್ಪೂನ್ ಹಾಕ್ಕೊಂಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕರಗಿಸ್ಕೊತಾ ಇದ್ದೀನಿ. ಅದನ್ನು ಕರಗಿಸ್ಕೊಂಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕಿದ್ರೆ ಆಯಿತು ಅಷ್ಟೇ. ಅಷ್ಟೊತ್ತಿಗಾಗಲೇ ನಮ್ಮ ಜಾನು ಬಂದು ಕೇಳ್ತಾ ಇದ್ಲು, ನಾನು ರೆಡಿ ಮಾಡ್ತೀನಿ ಅಂತ. ಇದು ನೀನು ರೆಡಿ ಮಾಡೋಕ್ಕಾಗಲ್ಲ ಬಿಡಪ್ಪ ಅಂತೇಳಿ ಏನು ಮಾಡ್ತಾಯಿದ್ದೆ. ಈಗ ಇದನ್ನೆಲ್ಲ ಮಕ್ಳ ಕೈಯಲ್ಲಿ ಕೊಟ್ಟು ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ಈಗ ಟೈಮ್ ಇರಲಿಲ್ಲ ನನಗೆ, ಆಲ್ರೆಡಿ ನೈಟ್ ಆಗಿತ್ತಲ್ವ, 10 ಗಂಟೆ ಆಗ್ಬಿಟ್ಟಿತ್ತು. ಹಾಗಾಗಿ ಮತ್ತು ಅವಳ ಕೈಯಲ್ಲಿ ಕೂರಿಸ್ಕೊಂಡು ಮಾಡ್ಕೊಂಡು ಕೂರೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಇದನ್ನು ಅವಳ ಕೈಯಲ್ಲಿ ಕೊಡಲಿಲ್ಲ ನಾನು. ಓಕೆ, ಒಂದು ಪ್ಲೇಟಿಗೆ ಸ್ವಲ್ಪ ಕ್ರೀಮ್ ಹಚ್ಬಿಟ್ಟು, ಕೇಕ್ ಅಗಲಾಡಬಾರ್ದು ಬೀಳಬಾರ್ದು ಅನ್ನೋದಕ್ಕಷ್ಟೇ ಕೆಳಗಡೆ ಬೇಸ್ಗೆ ಒಂದು ಸ್ವಲ್ಪ ಕ್ರೀಮ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಲೇಯರ್ ಕೇಕ್ ಹಾಕ್ಬಿಟ್ಟು ಶುಗರ್ ಸಿರಪ್ ಏನು ರೆಡಿ ಮಾಡಿದ್ದೆ ನೋಡಿ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈರಬೇಕದು, ಎಲ್ಲ ಈರ್ತಾ ಇರುತ್ತೆ. ಸ್ಪಂಜಿಯಾಗಿ ಕೇಕ್ ಬಂದಿದ್ದರೆ ಈ ಥರದ್ದು ನೋಡಿ, ಚೆನ್ನಾಗಿ ನಾವು ಹೆಂಗೆ ಹಾಕ್ತೀವಲ್ಲ ಅದನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅವು ಚೆನ್ನಾಗಿ ಈರಿದ್ಮೇಲೆ ಅದಕ್ಕೆ ಕ್ರೀಮ್ ಹಾಕ್ಬಿಟ್ಟು ಕ್ರೀಮ್ ಸೆಟ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಲೇಯರ್ ಕೇಕ್ ಇರುತ್ತಲ್ವ ಅದನ್ನು ಇಟ್ಬಿಟ್ಟು ಇದೇ ಥರ ಶುಗರ್ ಸಿರಪ್ ಹಾಕ್ಬಿಟ್ಟು ಅದ್ರ ಮೇಲೆ ಕ್ರೀಮ್ ಹಾಕ್ಬಿಟ್ಟು ಸೆಟ್ ಮಾಡ್ಕೋಬೇಕು. ನಾನು ಇವತ್ತೇ ತುಂಬ ಡೆಕೋರೇಟಿವ್ ಆಗಿ ಏನು ಮಾಡಲಿಲ್ಲ. ನನಗೆ ಆಲ್ರೆಡಿ ನಮಗೂ ತುಂಬ ಟಯರ್ಡ್ ಆಗಿತ್ತು, ನಿದ್ದೆನೂ ಬರ್ತಾಯಿತ್ತು. ಹಂಗಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿದ್ದರೆ ಆಯಿತು ಅಂತೇಳಿ ಸಿಂಪಲ್ಲಾಗಿ ಸ್ವಲ್ಪ ರೆಡಿ ಮಾಡಿಕೊಂಡೆ. ಚಾಕೋಬಾರ್ ಇತ್ತು, ಅದನ್ನು ಚಾಕೋಬಾರ್ ಮೋಲ್ಡ್ ಇತ್ತು, ಡಾರ್ಕ್ ಚಾಕ್ಲೇಟ್ ಇತ್ತು ಸ್ವಲ್ಪ, ಅದನ್ನೇ ನಾನು
ತುರ್ದಿಟ್ಕೊಂಡಿದ್ದೆ ಚಿಕ್ಕದಾಗಿ, ಚಾಕುನಲ್ಲಿ ಸ್ವಲ್ಪ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೆ. ಅದನ್ನೇ ಮೇಲೆಲ್ಲ ಉದುರಿಸ್ಬಿಟ್ಟು ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಂಡ್ವಿ. ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ನಾನು. ಮತ್ತೆ ನಾಳೆ ಕಟ್ ಮಾಡುವಂತ್ರಿ, ನಾಳೆ ತಿನ್ನುವಂತ್ರಿ ಅಂತ ಹೇಳಿಬಿಟ್ಟು ಆಲ್ರೆಡಿ ನಮ್ಮ ಜಾನು ಕೇಳ್ತಾ ಇದ್ಲು, ಇವತ್ತು ತಿನ್ನಂಗಿಲ್ವಾ ಇದನ್ನ, ಇವಾಗ ಕಟ್ ಮಾಡಂಗಿಲ್ವಾ ಅಂತೇಳಿ. ಇಲ್ಲಪ್ಪ ನಾಳೆ ತಿನ್ಬೇಕಿದ್ದೀನಿ ಅಂತೇಳಿ ಎತ್ತಿಟ್ಬಿಟ್ಟು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆಗಿತ್ತು. ಈ ಥರ ಚೆನ್ನಾಗಿ ಟೇಸ್ಟ್ ಇತ್ತು, ಚೆನ್ನಾಗಿ ಬಂದಿತ್ತು. ಮತ್ತು ಇದನ್ನು ಅವಳು ಕಟ್ ಮಾಡ್ತೀನಿ ಅಂದ್ಲು, ಓಕೆ ಕಟ್ ಮಾಡಿಬಿಡು ಅಂತ ಕೊಟ್ಟು ತಿಂದ್ವಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್. ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಂಗೈತೆ? ತುಂಬಾ ಚೆನ್ನಾಗಿದೆ ಅಮ್ಮ. ಚೆನ್ನಾಯ್ತಾ?